ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಕನ್ನಿಕಾ ಪರಮೇಶ್ವರಿ ಜಯಂತಿಯ ಅಂಗವಾಗಿ ಇವತ್ತು ನಗರದ ಸ್ಯಾಂಕಿ ಕೆರೆಯಲ್ಲಿ ತೆಪ್ಪೋತ್ಸವ ನಡೆಯಿತು. ಮಲ್ಲೇಶ್ವರದ 8ನೇ ಕ್ರಾಸ್ನಲ್ಲಿರೋ ಕನ್ನಿಕಾ ಪರಮೇಶ್ವರಿ ದೇವಾಲಯದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ರು. ಈ ವೇಳೆ ಕರ್ನಾಟಕ ಆರ್ಯ ವೈಶ್ಯ ಮಹಿಳಾ ಸಂಘದಿಂದ ಸಂಗೀತೋತ್ಸವ ನಡೆಯಿತು. ಇದು 6ನೇ ಬ್ರಹ್ಮರಥೋತ್ಸವ. ಮಲ್ಲೇಶ್ವರಂ ಆರ್ಯವೈಶ್ಯ ಸಂಘಕ್ಕೆ 78 ವರ್ಷ ತುಂಬಿದೆ. ಅದರ ಒಂದು ಸಂತೋಷದ ಅಂಗವಾಗಿ ಇವತ್ತು ತೆಪ್ಪೋತ್ಸವ, ನಾಳೆ ಬ್ರಹ್ಮರಥೋತ್ಸವ ಇರುತ್ತೆ. ಇಡೀ ಮಲ್ಲೇಶ್ವರದ ಮಾರ್ಗೋಸ ರೋಡ್ ಹಾಗೂ ಸಂಪಿಗೆ ರೋಡಲ್ಲಿ ವಿನೋದಾವಳಿಗಳಿಂದ ಅಮ್ಮನವರಿಗೆ ಇದು ಬ್ರಹ್ಮರಥೋತ್ಸವ. ಆದರ್ಶ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ ಮತ್ತು ಶ್ರೀ ಸಾಯಿ ಗೌಡ್ ಪ್ಯಾಲೇಸ್ ಜಂಟಿಯಾಗಿ ಆಯೋಜಿಸಿದ್ದ ಕನ್ನಡ ಡಿಂಡಿಮ ಕಾರ್ಯಕ್ರಮ ಇವತ್ತು ನಗರದ ಗಾಯನ ಸಮಾಜದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಖ್ಯಾತ ಗಾಯಕ ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಹರಿ ವೇಲು, ಕಿರುತೆರೆ ನಿರ್ದೇಶಕ ಟಿ.ಎನ್. ಸೀತಾರಾಮ್, ಶ್ರೀ ಸಾಯಿ ಗೌಡ್ ಪ್ಯಾಲೇಸ್ನ ಮಾಲೀಕರಾದ ಶರವಣ ಸೇರಿದಂತೆ ಅನೇಕರು ಭಾಗವಹಿಸಿದರು. ಕನ್ನಡ ನುಡಿ ಎಲ್ಲರಿಗೂ ಕಲಿಸು, ಕನ್ನಡ ಮಾತೆಯ ಹರಕೆಯ ಬಯಸು, ಕನ್ನಡ ವಿಜಯೋತ್ಸವ ದಿನವೂ ನಡೆಸು, ಕನ್ನಡತನದ ಹೆಮ್ಮೆಯ ಉಳಿಸು, ಕನ್ನಡ ಸಂಸ್ಕೃತಿ ಜಗದಲ್ಲಿ ಬೆಳಗಲಿ, ಕನ್ನಡದ ಜನಪ್ರಿಯತೆಯ ಬೆಳೆಸು. ಸದಾ ವೆಹಿಕಲ್ ಧೂಳು, ಉದ್ದುದ್ದ ಬಿಲ್ಡಿಂಗ್ ಭರಾಟೆ, ಟ್ರಾಫಿಕ್ ಜಾಮ್, ಇದಿಷ್ಟರಲ್ಲೇ ದಿನ ಕಳೆಯೋರಿಗೆ ಅಪರೂಪಕ್ಕೆ ಪುರಾತನ ಕೋಟೆ ಕಂಡ್ರೆ ಹೇಗಿರುತ್ತೆ? ಸುವರ್ಣ ನ್ಯೂಸ್ ತಂಡ ಇವತ್ತು ನಿಮ್ಮನ್ನ ದೇವನಹಳ್ಳಿ ಕೋಟೆಗೆ ಕರೆದೊಯ್ಯುತ್ತೆ, ಬನ್ನಿ. ಇಲ್ಲಿದೆ ಟಿಪ್ಪು ಜನ್ಮಸ್ಥಳ, ದೇವನಹಳ್ಳಿ ಕೋಟೆ, ಸೈನಿಕರ ಮಾಲ್. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಹುಟ್ಟಿದ್ದು ದೇವನಹಳ್ಳಿಯ ಇದೇ ಕೋಟೆಯಲ್ಲೇ. ಹೈದರಲ್ಲಿ ಯುದ್ಧಕ್ಕೆ ಬಂದಾಗ ದೇವನಹಳ್ಳಿಯಲ್ಲೇ ಟಿಪ್ಪು ಜನನವಾಗಿತ್ತು. ಇಲ್ಲಿ ಎತ್ತ ನೋಡಿದ್ರೂ ಕಲ್ಲು ಗೋಡೆ, ಕೋಟೆ, ಕೋಟೆಯೊಳಗೆ ಆಧುನಿಕ ಕಟ್ಟಡಗಳು. ಬೆಳಿಗ್ಗೆ 10ರಿಂದ ರಾತ್ರಿ 6ರವರೆಗೆ ಕೋಟೆ ವೀಕ್ಷಣೆಗೆ ಅವಕಾಶವನ್ನ ನೀಡಲಾಗಿದೆ. ಈ ಕೋಟೆಯ ಆಕರ್ಷಣೆ ಸೈನಿಕನ ಭದ್ರತಾ ದೃಷ್ಟಿ. ಅಂದು ಈ ಕೋಟೆಯನ್ನ ಸೈನಿಕರು ಯುದ್ಧ ಪರಿಕರಗಳ ಶೇಖರಣಾ ಕೇಂದ್ರವಾಗಿ ಬಳಸುತ್ತಿದ್ರು. ದೇವನಹಳ್ಳಿ ಕೋಟೆ ಸುಮಾರು ಒಂದು 300 ವರ್ಷ 400 ವರ್ಷದ ಕಾಲದ ಇತಿಹಾಸ ಇದೆ. ಅವ್ರ ಕಾಲದಲ್ಲಿ ಕೋಟೆ ಇತ್ತು ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ. ನಮಗೆ ಅಲ್ಲಿ ಶಾಸನ ಕೂಡ ಇದೆ. ಕೋಟೆ ಮೊದಲು ಚೌಕ ಇದು ಆಯತಾಕಾರವಾಗಿತ್ತು. ಆನಂತರ 5ರಲ್ಲಿ ಅಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇನ್ನೂ ಅದಕ್ಕೆ ಹೆಚ್ಚಿನ ಭದ್ರತೆಯನ್ನು ಅವರು ಕೊಟ್ಟಿದ್ದಾರೆ. ಕಪ್ಪೆ ಆಕಾರದಲ್ಲಿರೋ ಈ ಕೋಟೆ 1671ರಲ್ಲಿ ಪಾಳೇಗಾರ ದೇವಪ್ಪ ನಾಯಕ ನಿರ್ಮಿಸಿರುವುದು. ಈ ಕೋಟೆಯನ್ನ ಮೊಟ್ಟೆ, ಸುಣ್ಣ, ಬೆಲ್ಲದಿಂದ ನಿರ್ಮಿಸಲಾಗಿದೆ. ಈ ಕೋಟೆ ರಕ್ಷಣೆಗಾಗಿ ವಾರ್ಷಿಕ ಬಜೆಟ್ನಲ್ಲಿ ಪುರಾತತ್ವ ಇಲಾಖೆಗೆ 95 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ. ಈ ಕೋಟೆ ನಿರ್ವಹಣೆಯನ್ನ ರಾಷ್ಟ್ರೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ವಹಿಸಿಕೊಂಡಿದೆ. ಆಮೇಲೆ ಇಲ್ಲಿ ಯಾವ ರೀತಿಯೂ ಬಿಲ್ಡಿಂಗ್ಸು ಇವೆಲ್ಲ ಕಟ್ಟೋಕ್ಕಾಗಲ್ಲ. ಇವಾಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಇಷ್ಟು ಮೀಟ್ರ್ ಬಿಟ್ಟು ನೀವೇನಾನ ಆಗಲಿ ಮನೆ ಕಟ್ಟೋದಾಗಲಿ ಇದೆಲ್ಲ ಮಾಡಬೇಕಾದ್ರೆ ಅದನ್ನು ಇದು ಮಾಡಬೇಕು ಅಂತೇಳಿ ಇದು ಮಾಡಿದ್ದಾರೆ. ಲೈಸೆನ್ಸ್ ಅಂತೂ ಕೊಡ್ತಾ ಇಲ್ಲ. ಎಲ್ಲರೂ ಹಾಗೆ ಕಟ್ಕೊಳ್ತಾ ಇದ್ದಾರೆ. ಇನ್ನು ಮನೆ ಇಲ್ಲದೆ ಇರೋರು ಬೀದಿಲಿರೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ಅದಕ್ಕೋಸ್ಕರ ಅವರು ಮನೆ ಕಟ್ಕೊಳ್ತಾರೆ. 341 ವರ್ಷಗಳು ಕಳೆದ್ರೂ ಕೋಟೆಯ ಸಂರಕ್ಷಣೆ ಹೊಣೆಯನ್ನ ಇಲಾಖೆ ಎಚ್ಚರಿಕೆಯಿಂದ ವಹಿಸಬೇಕಿದೆ. ಮುಂದಿನ ಪೀಳಿಗೆಗೂ ಈ ಕೋಟೆ ಯಥಾಸ್ಥಿತಿ ಉಳಿಸಿಕೊಳ್ಳಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ನಾಳೆಯಿಂದ ಸಿಲಿಕಾನ್ ಸಿಟಿಯಲ್ಲಿ ಸಾಂಸ್ಕೃತಿಕ ಜಾತ್ರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಅದಮ್ಯ ಚೇತನ ಕಲೆ, ಸಾಹಿತ್ಯಕ್ಕೆ ಪ್ರೋತ್ಸಾಹ ಸಾಹಿತ್ಯೋತ್ಸವವನ್ನು ಆಯೋಜಿಸಿದೆ. 4 ದಿನಗಳ ಕಾಲ ಸಾಂಸ್ಕೃತಿಕ ರಂಗು ಮೇಳೈಸಲಿದೆ. ಕನ್ನಡದ ಅಭಿಮಾನ,
ಕಲೆ ಸಾಹಿತ್ಯವನ್ನ ಉಳಿಸಿ ಬೆಳೆಸಲು ಅದಮ್ಯ ಚೇತನ ಸಂಸ್ಥೆ ಶ್ರಮಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ವಸುದೈವ ಕುಟುಂಬಕಂ ಅನ್ನೋ ಘೋಷವಾಕ್ಯದ ಮೂಲಕ ಸಾಂಸ್ಕೃತಿಕ ಉತ್ಸವವನ್ನ ನಾಳೆಯಿಂದ ಆಯೋಜಿಸಿದೆ. ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ 4 ದಿನಗಳ ಕಾಲ ನಡೆಯಲಿದೆ. ಸಚಿವ ಗೋವಿಂದ ಕಾರಜೋಳ ನಾಳೆ ಚಾಲನೆ ನೀಡಲಿದ್ದು, ಮಕ್ಕಳ ಜಾತ್ರೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ವಿನೂತನ ಮಾದರಿಯನ್ನು ಅದಮ್ಯಚೇತನ ಮಾಡಿಕೊಡ್ತಾ ಇದೆ. ಹೀಗಾಗಿ ಆ ಉತ್ಸವ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ನಾಳೆ ಮೊದಲನೇ ದಿನ ಮಕ್ಕಳ ಜಾತ್ರೆ ಇದೆ ಅಂತಂದರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ವೇದಿಕೆ ಮೇಲಿಂದ ಬೇರೆ ಬೇರೆ ಕಾರ್ಯಕ್ರಮಗಳು, ಪ್ರದರ್ಶನಿಯಲ್ಲಿ ಮಕ್ಕಳು ಚಿತ್ರ ಬಿಡಿಸ್ಬೋದು, ಗೊಂಬೆಗಳನ್ನು ನೋಡ್ಬೋದು, ಜೊತೆಗೆ ಸ್ವಾಮಿ ವಿವೇಕಾನಂದರ ಭಾಷಣವನ್ನು ಕೇಳ್ಬೋದು. ಮಕ್ಕಳೇ ವಿವೇಕಾನಂದರಾಗ್ತಿದ್ದಾರೆ. ಇನ್ನು ಇದೇ ವೇದಿಕೆಯಲ್ಲಿ 25ರಿಂದ 30 ಸಾವಿರ ಪುಸ್ತಕಗಳು ಉಚಿತವಾಗಿ ದೊರೆಯಲಿವೆ. ಬಿಜಾಪುರದ ಭಕ್ಷ್ಯ ಭೋಜನಗಳು ಬಾಯಲ್ಲಿ ನೀರೂರಿಸಲಿದೆ. ಇದು ಕಾರ್ಯಕ್ರಮ ನಾಳೆ 30ನೇ ತಾರೀಕಿಂದ ಶುರು ಆಗ್ತಾ ಇದೆ. ಅದರಲ್ಲಿ ನಾವು ಸಾರ್ವಜನಿಕ ಜನರಿಗೆ ಮತ್ತು ಕಾರ್ಯಕರ್ತರಿಗೆ, ಬಂದಿರೋ ಗೆಸ್ಟ್ಗಳಿಗೆ ಎಲ್ರಿಗೂ ನಾವು ಊಟ ಅರೇಂಜ್ ಮಾಡ್ತಾ ಇದ್ದೀವಿ. ಊಟ ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಊಟ, ರಾತ್ರಿ ಊಟ 3 ಟೈಮ್ 4 ದಿನಕ್ಕೆ ಇರುತ್ತೆ. ಉತ್ತಮ ಪ್ರತಿಭೆಗಳಿಗೆ ವೇದಿಕೆ ಒದಗಿಸ್ತಾ ಇರೋ ಅದಮ್ಯ ಚೇತನ ಸಾಂಸ್ಕೃತಿಕ ಉತ್ಸವ ಎಲ್ಲರನ್ನೂ ಕೈಬೀಸಿ ಕರೆದಿದೆ. ಎಲ್ಲರ ಹೃದಯದಲ್ಲೂ ಕನ್ನಡದ ಕಂಪು ಬಿತ್ತಲು ಸಜ್ಜಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಇದು ಇವತ್ತಿನ ಬೆಂಗಳೂರು ಫಸ್ಟ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.